ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಿದ್ರಾ ಟಿ ವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಒಂದು ಭಾಳ ಸುಂದರವಾದಂಥ ಸಿನಿಮಾ, ತುಂಬ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಈ ಥರ ಕಾನ್ಸೆಪ್ಟ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು, ನಮ್ಮ ಡೈರೆಕ್ಟ್ರು. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆ್ಯಂಡ್ ಆಲ್ ದ ಲೀಡ್ಸ್, ನಮಗೆ ಪ್ರವೀಣ್ ಆಗಿರ್ಬೋದು, ರಿಷಿಕಾ ಆಗಿರ್ಬೋದು, ಆ್ಯಂಡ್ ಶೈನ್ ಇಸ್ ಮೈ ಬ್ರದರ್. ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟಾಗಿ ಬರ್ತಾ ಇರೋ ಸಿನಿಮಾಗಳು ಎಲ್ಲರಲ್ಲೂ ಶೈನ್ ಆಗ್ತಿದ್ದಾರೆ ಶೈನ್ ಅವರು. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಮತ್ತು ಇಡೀ ತಂಡಕ್ಕೆ. ಆ್ಯಂಡ್ ಇಂಥ ಒಂದು ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಈ ನಡುವೆ ಕಂಟೆಂಟ್ ಡ್ರಿವನ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ. ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಆ್ಯಂಡ್ ಈ ಥರ ಒಂದು ಅಟೆಂಪ್ಟ್ಗೆ ಸುರಾಗ್ ಅವರು ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾನ. ಸೊ ಎಲ್ಲರೂ ಬನ್ನಿ. ಮ್ಯೂಸಿಕ್ ಸಖತ್ತಾಗಿದೆ. ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾ ವರ್ಕ್ ಬಗ್ಗೆ, ನನ್ನ ಪಕ್ಕದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕ್ಯಾಮ್ರಾ ವರ್ಕ್ ಬಗ್ಗೆ ಕೇಳಿದೆ ಯಾರು ಮಾಡಿದ್ದಾರೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ, ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಸರ್ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾನು ಅದೇ ಥರ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಸಿನಿಮಾ ಅಷ್ಟು ಬಿಸಿ ಶೆಡ್ಯೂಲಲ್ಲಿ ನಮ್ಮ ಸಿನಿಮಾ ಬಂದು ನೋಡ್ತಾ ಇರೋದು ಕನ್ನಡ ಸಿನಿಮಾ ನಾನು ನಿಮ್ಮ ಸಿನಿಮಾ ಬಂದು ನೋಡ್ತೀನಿ ಹೇಳಿ ನಮ್ಮ ತಂಡ ಫುಲ್ ಬಂದು ನಿಮ್ಮ ಸಿನಿಮಾ ಒಬ್ರಿಗೊಬ್ರು ಸಪೋರ್ಟ್ ಇವಾಗ ಇಂಡಸ್ಟ್ರಿ ಮಾಡಲೇಬೇಕು. ನಾಟ್ ಲೈಕ್ ಒಂದೇ ದಿನ ಬಂತು ಹೌದು ಸಪೋರ್ಟಿಂಗ್ ಈಚ್ ಹೌದು ಥ್ಯಾಂಕ್ ಯು ವೆರಿ ಮಚ್. ಸರ್ ಯಾರೋ ಏನೋ ಕೇಳ್ತಾರಿ. ಹೌದು ಹೌದು ಒಂದೇ ದಿನ ರಿಲೀಸ್ ಆಗಿದೆ, ಅಕ್ಕಪಕ್ಕ ಥಿಯೇಟರ್ ರಿಲೀಸ್ ಆಗಿದೆ. ಸರ್ ನನಗೆ ಇದು ನಮ್ಮ ಕರ್ತವ್ಯ ಸರ್. ಕನ್ನಡ ಇಂಡಸ್ಟ್ರಿ ಅಂದರೆ ನಮ್ಮೆಲ್ಲರ ಮನೆ ಇದು. ಸೊ ನಮ್ಮ ಒಂದೇ ಮನೇಲಿ ಇರ್ತೀವಿ ಅಂದರೆ ಎಲ್ಲರ ಜೊತೆಗೆ ಇರಬೇಕಲ್ಲ. ಸೊ ಅದಕ್ಕೆ ಯಾವುದೇ ಸಿನಿಮಾ ಆಗಲಿ, ಒಂದು ಒಳ್ಳೆ ಸಿನಿಮಾ ಅಂದಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ಎಲ್ಲರ ಜೊತೆಗೆ ಗೆಲ್ಲಿಸ್ಬೇಕು ಸಿನಿಮಾನ. ಆ್ಯಂಡ್ ಜೊತೆಗಿದ್ದಾಗ ನಮ್ಮ ಆಡಿಯನ್ಸ್ಗೂ, ನಮ್ಮ ಫ್ಯಾನ್ಸ್ಗೆ, ನಮ್ಮ ಎಲ್ಲರಿಗೂ ಅದು ಖುಷಿ ಆಗುತ್ತೆ. ಅವ್ರಿಗೂ ನೋಡಿ ಖುಷಿ ಆಗುತ್ತೆ. ಎಲ್ಲರೂ ಜೊತೆಗೆ ನಿಂತ್ಕೊಂಡು ಮಾಡ್ತೀಯಾರಪ್ಪ, ಅವ್ರಿಗೂ ಸಪೋರ್ಟ್ ಮಾಡಬೇಕಂತ. ಸೊ ಅಷ್ಟೇ ಕಾರಣ, ಬೇರೆ ಏನೂ ಇಲ್ಲ. ಬಟ್ ಎಲ್ಲರೂ ಜೊತೆಗೆ ನಿಂತ್ಕೊಂಡು ಒಂದು ಇಂಡಸ್ಟ್ರಿನ ಬೆಳೆಸಬೇಕು. ಯಾರು ಜೊತೆಲಿಲ್ಲ ಅಂದರೆ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಸಿನಿಮಾಗೆ ಯಾವತ್ತೂ ನಾನು ಇದ್ದೇ ಇರ್ತೀನಿ, ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ, ಅವ್ರ ಸಿನಿಮಾಗೆ ಹೋಗ್ತೀನಿ. ಆ್ಯಂಡ್ ಎಲ್ಲರೂ ಜೊತೆಗೆ ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸರ್ ಮತ್ತೆ ಎಸ್ ಸರ್, ಸಿ ಯು.